CMRIT ಇದು ಬೆಂಗಳೂರಿನ ವೈಟ್ ಫೀಲ್ಡ್ ಅಲ್ಲಿ ಲೊಕೇಟ್ ಆಗಿರೋದು ಕುಂದಳ್ಳಿ ಅಂತ ಏರಿಯಾದಲ್ಲಿ. ಸೊ IT ಇಂಡಸ್ಟ್ರೀಸ್ ಸರೌಂಡಿಂಗ್ ಅಲ್ಲಿರೋ ಒಂದು ಅದ್ಭುತವಾದ ಇಂಜಿನಿಯರಿಂಗ್ ಕಾಲೇಜ್ ಅಂತಾನೆ ಹೇಳ್ಬೋದು. ಸೊ ಏನಕ್ಕೆ ಅಂದ್ರೆ ಈಗ ಬೆಂಗಳೂರು ಫೇಮಸ್ ಫಾರ್ IT ಇಂಡಸ್ಟ್ರೀಸು ಮತ್ತು IT ಹಬ್ ಅಂತಾನೆ ಫೇಮಸ್ಸು. ಸೊ ಆ ಇಂಡಸ್ಟ್ರೀಸ್ ಎಲ್ಲ ಮೆಜಾರಿಟಿ ಇಂಡಸ್ಟ್ರೀಸು ಲೊಕೇಟ್ ಆಗಿರೋ ಏರಿಯಾ ವೈಟ್ ಫೀಲ್ಡ್ ಏರಿಯಾ. ಸೊ ಆ ಏರಿಯಾದಲ್ಲಿ ಲೊಕೇಟ್ ಆಗಿರೋ ಕಾಲೇಜು CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ನಾನು ಮಾತಾಡ್ತಾ ಇರೋ ಕಾಲೇಜು CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, CMR ಯೂನಿವರ್ಸಿಟಿ ಅಲ್ಲ. ಸೊ ಇದು ಬೇರೆ, ಅದು ಬೇರೆ. ಸೊ ಒಂದೇ ಮ್ಯಾನೇಜ್ಮೆಂಟ್ ಅಂಟಲ್ಲಿ ಬರೋ ಕಾಲೇಜಸ್ಸು. ಸೊ ಇದು ಅವ್ರದ್ದು ಓಲ್ಡ್ ಕಾಲೇಜು. ಇದು ಸ್ಟಾರ್ಟ್ ಆಗಿರೋದು 2000 ಇಸ್ವಿಯಲ್ಲಿ. ಸೊ ಈಗ ಆಲ್ರೆಡಿ 25-26 ವರ್ಷ ಆಗಿದೆ ಕಾಲೇಜ್ಗೆ. ಸೊ ಒಂದು ಒಳ್ಳೆ ರೆಪ್ಯುಟೇಷನ್ ಬಿಲ್ಡ್ ಮಾಡ್ಕೊಂಡಿದೆ. ಸೊ IT ಇಂಡಸ್ಟ್ರೀಸ್ಗೆ ತುಂಬ ಹತ್ರ ಇರೋದ್ರಿಂದ ಸೊ ಈ ಕಾಲೇಜಲ್ಲಿ ಮೇಜರು IT ರಿಲೇಟೆಡ್ ಬ್ರಾಂಚಸ್ಗೆ ತುಂಬ ಡಿಮ್ಯಾಂಡ್ ಜಾಸ್ತಿ. ಸೊ ನಿಮಗೆ CET ಐ ಥಿಂಕ್ ಆಲ್ರೆಡಿ ನೀವು ಮಾರ್ಕ್ ರೌಂಡಲ್ಲಿ ನೋಡಿರ್ತೀರಿ. ಸೊ ಏನು ಕಟ್ ಆಫ್ ಇದೆ ಅಂತ. ಸೊ ನಿಮಗೆ 20,000 ಜನರಲ್ ಮೆರಿಟ್ ಆದರೆ 18,000 ಒಳಗಡೆ ನಿಮ್ಗೆ ಏನಾದರೂ ರ್ಯಾಂಕಿಂಗ್ ಇದ್ದರೆ ನಿಮ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ಇಲ್ಲ ನಂದೇನಾದರೂ ರ್ಯಾಂಕಿಂಗ್ ಇಲ್ಲ ಅಷ್ಟಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಕ್ಯಾಟಗರಿ ಆದರೆ ಮ್ಯಾಕ್ಸಿಮಮ್ 30,000 ಒಳಗಡೆ ಎಲ್ಲ IT ರಿಲೇಟೆಡ್ ಬ್ರಾಂಚಸ್ಸು ಖಾಲಿ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ, ಅಂದರೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಏನಕ್ಕಪ್ಪ ಡಿಮ್ಯಾಂಡ್ ಜಾಸ್ತಿ ಇದೆ ಅಂದರೆ ಮೇಜರು ಪ್ಲೇಸ್ಮೆಂಟು. ಸೊ ಯಾವಾಗ ಒಂದು ಕಾಲೇಜು IT ಇಂಡಸ್ಟ್ರೀಸ್ ಹತ್ರದಲ್ಲಿದೆ, ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಸೊ ಎಕ್ಸ್ಪೋಜರ್ ಸಿಗುತ್ತೆ. ಸೊ ನೀವೇನಾದರೂ ಸ್ಟೂಡೆಂಟ್ ಆಗಿ ಒಂದು ಇಂಟರ್ನ್ಶಿಪ್ ಮಾಡಬೇಕು, ಇಲ್ಲ ಒಂದು IT ಕಂಪ್ನಿನ ನೋಡಬೇಕು, ಇಲ್ಲ ಏನು ರೀಸೆಂಟ್ ಡೆವಲಪ್ಮೆಂಟ್ ಇಂಡಸ್ಟ್ರೀಸಲ್ಲಿ ನಡೀತಾ ಇದೆ, ಸೊ ಅದು ಹತ್ರದಲ್ಲಿದ್ದಾಗ ಸೊ ಆಟೋಮೆಟಿಕಲಿ ಈಗ ಎಲ್ಲ ಇಂಡಸ್ಟ್ರೀಸ್ಗೆ ಏನಾಗಿದೆ ಅಂದರೆ ಸೊ ಎಲ್ಲದು ಸ್ವಲ್ಪ ಸೋಷಿಯಲ್ ಕನೆಕ್ಟಿವಿಟಿ ಇರಬೇಕು ಅಂತೇಳಿ ಹತ್ರದಲ್ಲಿರೋ ಕಾಲೇಜ್ ಜೊತೆ ಟೈಅಪ್ ಮಾಡಿಕೊಂಡು ಸೊ ಇಂಟ್ರಾಕ್ಷನ್ ಅಂತೂ ಇದ್ದೇ ಇರುತ್ತೆ. ಸೊ ಅದರಿಂದ ಸೊ ಇಂಡಸ್ಟ್ರೀಸ್ ಏನು ಮಾಡ್ತವೆ, ಹತ್ರದಲ್ಲೇ ಇರೋ ಕಾಲೇಜ್ ಆಗಿರೋದ್ರಿಂದ ಸೊ ನಿಮಗೆ ಪ್ಲೇಸ್ಮೆಂಟ್ ನೆಸೆಸಿಟಿ ಬಂದಾಗ ಅದಕ್ಕೆ ಇಲ್ಲೇ ಪ್ರಿಫರೆನ್ಸ್ನ ಕೊಡೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಈ ಕಾಲೇಜಲ್ಲಿ ಮೇಜರ್ ಆಗಿ IT ರಿಲೇಟೆಡ್ ಬ್ರಾಂಚಸ್ಸೇ ಜಾಸ್ತಿ ಇದೆ. ಜೊತೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಸೊ ಕಂಪ್ಯೂಟರ್ ಸೈನ್ಸು ಕೋರ್ ಬ್ರಾಂಚ್ ಇದೆ, AML ಇದೆ. ಸೊ ಈ ಥರ ಮೇನ್ IT ರಿಲೇಟೆಡ್ ಬ್ರಾಂಚಸ್ಸೇ ಮೇಂಟೈನ್ ಮಾಡ್ಕೊಂಡಿರೋದ್ರಿಂದ ಸೊ ಈ ಕಾಲೇಜ್ಗೆ ತುಂಬ ಡಿಮ್ಯಾಂಡ್ ಇದೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು ಪ್ಲೇಸ್ಮೆಂಟು ಪ್ಯಾಕೇಜಸ್ಸು. ಸೊ ಈ ಕಾಲೇಜಲ್ಲಿ ನಿಮಗೆ ಒಂದು ಆನ್ ಆ್ಯಂಡ್ ಅವರೇಜು 5-6 ಲಕ್ಷಕ್ಕೆ ಏನು ಮೋಸ ಇರೋದಿಲ್ಲ. ಸೊ ಅದು ದಟ್ ಈಸ್ ಅವರೇಜ್ ಪ್ಯಾಕೇಜು. ಸೊ ಮೆಜಾರಿಟಿ ಸ್ಟೂಡೆಂಟ್ಸು IT ರಿಲೇಟೆಡ್ 10 ಲಕ್ಷ ಮೇಲೆ ಸಂಬಳ ತೊಗೊಂಡಂಥ ಸ್ಟೂಡೆಂಟ್ಸು ಇದ್ದಾರೆ. ಸೊ 10 ಲಕ್ಷ ಅಂದರೆ ವರ್ಷಕ್ಕೆ 10 ಲಕ್ಷದ ಮೇಲೇನೂ ನಿಮಗೆ ಪ್ಯಾಕೇಜ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಹೈಯೆಸ್ಟ್ ಪ್ಯಾಕೇಜು ರೀಚ್ ಮಾಡಿರ್ತಾರೆ. ಅದು ಪ್ಯೂರ್ಲಿ ಡಿಪೆಂಡ್ ಆನ್ ದ ಸ್ಟೂಡೆಂಟ್ ಸ್ಕಿಲ್ ಮೇಲೆ ಹೋಗಿರುತ್ತೆ. ಸೊ ಕಾಲೇಜ್ ಏನಂದರೆ ನಿಮಗೆ ಯಾವುದೋ ಒಂದು ಕಂಪ್ನಿನ ಕರೆಸಿ ನಿಮಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಕೊಡ್ಬೋದು. ಅದು ಬಿಟ್ಟರೆ ಸೊ ಏನೇ ಹೈಯೆಸ್ಟ್ ಪ್ಯಾಕೇಜು ರೀಚ್ ಆಗಿದ್ರು ಅದಕ್ಕೆಲ್ಲ ಮೇಜರ್ ಕಾರಣ ಬಂದು ಸೊ ಸ್ಟೂಡೆಂಟ್ ಸ್ಕಿಲ್ ಮೇಲೆ ಹೋಗಿರುತ್ತೆ. ಸೊ ಯಾವುದೇ ಕಾಲೇಜು ಕಂಪ್ನೀಸ್ ಕರೆಸಿದಾಗ ಡಿಸ್ಕಷನ್ ಆಗಿರುತ್ತೆ ಏನು ಅವರೇಜ್ ಪ್ಯಾಕೇಜ್ ಕೊಡ್ತಿದೆ ಅಂತ. ಸೊ ಕಾಲೇಜ್ ಅವ್ರ ಕ್ಯಾಲಿಬರ್ ಮೇಲೆ ಆ ಕಂಪ್ನಿನ ಇನ್ವೈಟ್ ಮಾಡ್ತಾರೆ. ಸೊ ಆ ಬಂದಿದ್ದ ಕಂಪ್ನಿ ಅವ್ರಿಗೆ ಈ ಥರ ನಾವು ಆಫರ್ ಮಾಡ್ತಿದ್ದೀವಿ ಪ್ಯಾಕೇಜು ಅಂತೇಳಿ ಸ್ಟೂಡೆಂಟ್ನ ಇಂಟ್ರ್ಯೂ ತೊಗೊತಾರೆ. ಸೊ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ ಎಲ್ಲ ಕಂಪ್ನೀಸ್ಗೆ ಅಟೆಂಡ್ ಆದಾಗ ಸೊ ನಿಮ್ಮ ಕ್ಯಾಲಿಬರ್ ಇದ್ದರೆ ನೀವು ಟ್ಯಾಕಲ್ ಮಾಡಿದ್ರೆ ಜಾಬು ತೊಗೊಳೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಈಗ ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದಾಗ ಇನ್ನೊಂದು ಇದು IT ಹಬ್ಬಲ್ಲಿ ಲೊಕೇಟ್ ಆಗಿರೋದ್ರಿಂದ ಸೊ ಟ್ರಾಫಿಕ್ ಜಾಸ್ತಿ ಇದೆಯಾ, ಏನಪ್ಪ ಟೆನ್ಷನ್ ಅಲ್ವಾ ಎಲ್ಲಿಂದ ಓಡಾಡೋದಕ್ಕೆ ಅಂದರೆ ಸೊ ಈ ಕಾಲೇಜಲ್ಲಿ ಒಂದು ಬೆನಿಫಿಟ್ ಏನಾಗಿದೆ ಅಂದರೆ ಮೆಟ್ರೋ ಕನೆಕ್ಟಿವಿಟಿ. ಸೊ ಕುಂದಳ್ಳಿ ಮೆಟ್ರೋ ಸ್ಟೇಷನಿಂದ ಎಕ್ಸಾಕ್ಟ್ 1 ಕಿಲೋಮೀಟ್ರ್ ನೀವು ವಾಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಕಾಲೇಜ್ ಹತ್ರ ರೀಚ್ ಆಗ್ಬೋದು. ಸೊ ಇದೇ ಮೇಜರ್ ಬೆನಿಫಿಟ್ಟು. ಸೊ ನೀವು ಬೇರೆ ಟ್ರಾನ್ಸ್ಪೋರ್ಟೇಷನ್ಗೆ ಡಿಪೆಂಡ್ ಆಗೋದಕ್ಕಿಂತ ಬೆಂಗಳೂರಲ್ಲಿ ಸೊ ಮೆಟ್ರೋ ಕನೆಕ್ಟಿವಿಟಿ ಇರೋದ್ರಿಂದ ಮೆಟ್ರೋದಲ್ಲಿ ಓಡಾಡ್ತೀವಿ ಅಂದರೆ ಟ್ರಾಫಿಕ್ ಕಿರಿಕಿರಿ ಇರೋದಿಲ್ಲ. ಸೊ ಇದು ವೈಟ್ ಫೀಲ್ಡ್ ಕುಂದಳ್ಳಿಯಲ್ಲಿ ಲೊಕೇಟ್ ಆಗಿರೋದ್ರಿಂದ ಕಾಲೇಜ್ ಮುಂದೆನೇ BMTC ಬಸ್ ಬರುತ್ತೆ. ಸೊ ಬಸ್ ಫೆಸಿಲಿಟಿನೂ ತುಂಬ ಚೆನ್ನಾಗಿದೆ. ಸೊ ಮುಂಚೆಲ್ಲ ಕಾಲೇಜ್ ಬಸ್ ಫೆಸಿಲಿಟಿ ಕೊಟ್ಟಿದ್ರಂತ, ಮೆಟ್ರೋ ಆದಮೇಲೆ ಕಾಲೇಜ್ ಬಸ್ ಫೆಸಿಲಿಟಿನ ಅವಾಯ್ಡ್ ಮಾಡಿದ್ದಾರೆ. ಸೊ ಇವರು ಕಾಲೇಜ್ ಬಸ್ ಫೆಸಿಲಿಟಿ ಕೊಡ್ತಾ ಇಲ್ಲ. ಸೊ ನಿಮ್ಗೆ ಏನಾದರೂ ಕಾಲೇಜ್ ಬಸ್ ಫೆಸಿಲಿಟಿ ಬೇಕು ಅಂದರೆ ಈ ಕಾಲೇಜಲ್ಲಿ ಸಿಗೋದಿಲ್ಲ. ಏನಕ್ಕೆ ಅಂದರೆ ಎಲ್ಲ ಏರಿಯಾಗೂ ಕನ್ವೀನಿಯೆಂಟಾಗಿ BMTC ಇದೆ, ಮೆಟ್ರೋ ಕನೆಕ್ಟಿವಿಟಿ ಇರೋದ್ರಿಂದ ಸ್ಟೂಡೆಂಟ್ಸು ಯಾರೂ ಟ್ರಾನ್ಸ್ಪೋರ್ಟೇಷನ್ನ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಅದರಿಂದ ಈಗ ಯೂಸ್ ಮಾಡ್ತಿಲ್ಲ. ಮೇ ಬಿ ಅವ್ರದ್ದು CMRIT ಯೂನಿವರ್ಸಿಟಿಯಲ್ಲಿ ಇದು ಬಾಗ್ಲೂರಲ್ಲಿ ಲೊಕೇಟ್ ಆಗಿದೆ. ಸೊ ಯಲಹಂಕ ಹತ್ರ ಬಾಗ್ಲೂರ್ ಹತ್ರ. ಸೊ ಅಲ್ಲಿ ಮೇ ಬಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರ್ಬೋದು. ಬಟ್ ಈ ಕ್ಯಾಂಪಸಲ್ಲಿ ಯಾವುದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಸದ್ಯಕ್ಕಿಲ್ಲ ಅಂತ ಮಾತುಕತೆ ಇದೆ. ಸೊ ಮೇ ಬಿ ಇದ್ರೆ 1 or 2 ಬಸ್ಸಸ್ ಇರ್ಬೋದು. ಸೊ ಮೆಜಾರಿಟಿ ಸ್ಟೂಡೆಂಟ್ಸು ಯಾರೂ ಪ್ರಿಫರ್ ಮಾಡ್ತಾ ಇಲ್ಲ. ಸೊ ಅದರಿಂದ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇಲ್ಲ. ಸೊ ನೆಕ್ಸ್ಟ್ ಬಂದಾಗ ಈ ಕಾಲೇಜಲ್ಲಿ ಹಾಸ್ಟೆಲ್ ವಿಷಯಕ್ಕೆ ಬಂದಾಗ ಈ ಕಾಲೇಜಲ್ಲಿ ಹಾಸ್ಟೆಲು ತುಂಬ ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ
ಇಂಡಿಯನ್ ಸ್ಟೈಲ್ ಹಾಸ್ಟೆಲ್ ಒಂದಿದೆ, ಮತ್ತೆ NRI ಸ್ಟೈಲ್ ಒಂದು ಹಾಸ್ಟೆಲ್ ಇದೆ. ಸೊ NRI ಆದರೆ ಟೈಪ್ ಆಫ್ ಹಾಸ್ಟೆಲ್ ಆದರೆ ನಿಮಗೆ ತುಂಬ ಕಾಸ್ಟ್ಲಿ ಆಗುತ್ತೆ, ಮೋರ್ ದೆನ್ 2 lakhs ಆಗ್ಬೋದು ಪರ್ ಇಯರು. ಸೊ ಇದು ಇಂಡಿಯನ್ ಸ್ಟೈಲ್ ಆದರೆ ಮೋರ್ ದೆನ್ 1 lakh ಅಂತೂ ಮಿನಿಮಮ್ ಫೀಸ್ ಅಂತೂ ಇದ್ದೇ ಇರುತ್ತೆ. ಸೊ ಹಾಸ್ಟೆಲ್ ಯಾಕಂದರೆ ಇದು IT ಹಬ್ಬಲ್ ಆಗಿರೋದ್ರಿಂದ ತುಂಬ ಕಾಸ್ಟ್ಲಿ ಏರಿಯಾದಲ್ಲಿ ಇರೋದ್ರಿಂದ ಕಾಸ್ಟ್ ಆಫ್ ಲಿವಿಂಗು ಈ ಕಾಲೇಜ್ ಸರೌಂಡಿಂಗು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಸೊ ನೀವು ಯಾವುದೇ PGಸ್ನ ನೋಡ್ತೀವಿ ಅಂದ್ರೂ ಮಿನಿಮಮ್ 8,000 to 9,000 ರೂಪಾಯಿ ಮಿನಿಮಮ್ ನಾನು ಹೇಳ್ತಾ ಇರೋದು. ಅದಕ್ಕಿಂತ ಹೆಚ್ಚಿನಾಗಿ ತೊಗೊಳೋಂಥ PGs ಇರ್ತವೆ. PG ಅಂದರೆ ಪೇಯಿಂಗ್ ಗೆಸ್ಟು. ಸೊ ಅದನ್ನು ನೀವೇನಾದರೂ ಪ್ರಿಫರ್ ಮಾಡ್ತೀವಿ ಅಂದರೆ ಅದನ್ನು ಮಾಡ್ಬೋದು. ಸೊ ರೀಸೆಂಟಾಗಿ ನಾನು ಕ್ಯಾಟಗರಿ ವೈಸು ಒಂದೆರಡು ಹಾಸ್ಟೆಲ್ ಅಪ್ಡೇಟ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಪ್ಲೇ ಲಿಸ್ಟಲ್ಲಿ ಒಂದು ಹಾಕಿದ್ದೀನಿ ಹಾಸ್ಟೆಲ್ ಅಂತೇಳಿ. ಸೊ ಈ ಏರಿಯಾದಲ್ಲೂ ಕೆಲವು ಹಾಸ್ಟೆಲ್ಗಳಿದ್ದಾವೆ. ಸೊ ನೀವು ಆ ಪ್ಲೇ ಲಿಸ್ಟಲ್ಲಿ ಹಾಸ್ಟೆಲ್ ನೋಡಿದ್ರೆ ನಿಮಗೊಂದು ಫ್ರೀ ಆಫ್ ಕಾಸ್ಟು ಇಲ್ಲ ಕಡಿಮೆ ಖರ್ಚಲ್ಲಿ ಇರೋಂಥ ಹಾಸ್ಟೆಲ್ಗಳ ಡೀಟೇಲ್ಸ್ ಸಿಗುತ್ತೆ. ಸೊ ಅದು ನೀವು ಇದನ್ನು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ದುಡ್ಡನ್ನು ಉಳಿಸ್ಬೋದು. ಇಂಜಿನಿಯರಿಂಗ್ಗೆ ಸೇರೋದಕ್ಕಿಂತ ಹಾಸ್ಟ್ಲಿಗೆ ಕಷ್ಟ ಆಗುತ್ತೆ. ಬೆಂಗಳೂರಲ್ಲಿ ಲಿವಿಂಗ್ ಕಾಸ್ಟ್ ತುಂಬ ಜಾಸ್ತಿ ಆಗಿದೆ. ಸೊ ಇದನ್ನು ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ನೀಟಾಗಿ ತುಂಬ ದುಡ್ಡನ್ನ ಉಳಿಸ್ಬೋದು. ಸೊ ಆ ದುಡ್ಡನ್ನ ಎಲ್ಲ ನೀವು ಮೋರ್ ಸ್ಕಿಲ್ನ ಲರ್ನ್ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಹಾಸ್ಟೆಲ್ ವಿಷಯಕ್ಕೆ ಬಂದಾಗ. ಸೊ ಆ ಕಾಲೇಜ್ ಹಾಸ್ಟೆಲ್ ತೊಗೊತೀವಿ ಅಂದರೆ ಕಾಸ್ಟ್ಲಿ ಆಗುತ್ತೆ. PGs ಆದರೆ ನಿಮಗೆ 8,000 to 9,000 ಮಿನಿಮಮ್ ಇರುತ್ತೆ. ಸೊ ಇನ್ನೂ ಜಾಸ್ತಿ ತೊಗೊಳೋಂಥ PGs ಇದೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ಲು ಅದನ್ನು ಚೂಸ್ ಮಾಡಿ. ಸೊ ಇವೆರಡೂ ಆಪ್ಷನ್ ನನಗೆ ಬೇಡ ಅಂತ ಹೇಳಿದಾಗ ನೀವು ಬೇಕಾದರೆ ಗೌರ್ಮೆಂಟ್ ಹಾಸ್ಟೆಲ್ಗಳನ್ನ ಪ್ರಿಫರ್ ಮಾಡ್ಬೋದು. ಏರಿಯಾದಲ್ಲಿ ಇದ್ದಾವೆ ಒಂದೆರಡು ಹಾಸ್ಟೆಲ್ಲು. ಸೊ ನೀವು ಆರಾಮಾಗಿ ಆ ಹಾಸ್ಟೆಲಿಂದ ಓಡಾಡ್ಬೋದು. ಸೊ ಈಗ July 15th ನಿಮಗೆ ಹಾಸ್ಟೆಲ್ಗೆ ಕಾಲ್ ಮಾಡ್ತಿದ್ರೆ ಅದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡಿದ್ರೆ ಖಂಡಿತ ಹಾಸ್ಟೆಲ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನಿಮ್ದೇನಾದರೂ ಸ್ವಲ್ಪ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಇದ್ದರೆ ಚಾನ್ಸಸ್ಸು ಕ್ಯಾಟಗರಿ ಮೇಲೆ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ನಿಮಗೆ ಹಾಸ್ಟೆಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟಲ್ಲಿ ಹಾಸ್ಟೆಲ್ ಅಂತಲೇ ಹಾಕಿದ್ದೀನಿ. ಅದರಲ್ಲಿ ಡೀಟೇಲ್ಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಆ ಪ್ಲೇ ಲಿಸ್ಟ್ನ ಓಪನ್ ಮಾಡಿದ್ರೆ ನಿಮಗೆ ಹಾಸ್ಟೆಲ್ ಡೀಟೇಲು ನೀಟಾಗಿ ತಿಳಿಯುತ್ತೆ. ಸೊ ಇನ್ನೇನಪ್ಪ ಈ ಕ್ಯಾನ್ಪಸ್ ಆಗಿದೆ ಬೆಂಗಳೂರಲ್ಲಿ ಸೆಂಟ್ರಲ್ ಇದೆ ಅಂದರೆ IT ಹಬ್ಬಲ್ ಇದೆ ಅಂದಾಗ ನೀವು ಇಮ್ಯಾಜಿನ್ ಮಾಡ್ಕೊಬೇಕು. ಇದೇ 100 ಎಕರೆ ಇರೋಂಥ ಕ್ಯಾಂಪಸ್ ಅಲ್ಲ, ಮೇ ಬಿ 6 to 10 ಎಕರೆ ಒಳಗಡೆ ಕ್ಯಾಂಪಸ್ಸು. ಸೊ ಏನು ಕ್ಯಾಂಪಸ್ ಇದೆ ತುಂಬ ನೀಟಾಗಿ ಬಿಲ್ಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ರನ್ ಆಗೆಲ್ಲ ಇಟ್ಟಿದ್ದಾರೆ. ಸೊ ಇವರು ತುಂಬ ಇನೋವೇಟಿವ್ ಲ್ಯಾಬ್ ಅಂತೆಲ್ಲ ಫಸ್ಟ್ ಇಯರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವೇನೇ ಪ್ರಾಜೆಕ್ಟ್ ಮಾಡಿಸ್ತೀರಿ ಅಂದರೂ ಇವ್ರದ್ದೇ ಅದೊಂದು ಲ್ಯಾಬ್ ಸೆಟಪ್ ಇದೆ, ಅಲ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಮಾಡೋದಕ್ಕೆಲ್ಲ ಫೆಸಿಲಿಟಿ ಇದೆ. ಸೊ ಎಲ್ಲ ಕ್ಯಾಂಟೀನು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ರನ್ ಆಗಿ ಕ್ಯಾಂಟೀನ್ ಕಟ್ಟಿದ್ದಾರೆ. ಸೊ ಒಂಥರ ಕ್ಯಾಂಪಸ್ಸು ಒಂಥರ ಒಳ್ಳೆ ಮಾಡ್ರನ್ ಫೀಲ್ ಬರುತ್ತೆ ನಿಮಗೆ, ತುಂಬ ಚೆನ್ನಾಗಿದೆ. ಸೊ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮಗೆ ಸಿಟಿ ಕಾಲೇಜ್ ಅನ್ನೋ ಫೀಲು ಖಂಡಿತ ಬರುತ್ತೆ. ಸೊ ಕ್ರೌಡು ಅಷ್ಟೇ, ಇಲ್ಲಿ ಎಲ್ಲ ಥರದ ಕ್ರೌಡ್ ಅಂದರೆ ಸ್ಟೂಡೆಂಟ್ ಕ್ರೌಡ್ ಯಾವ ಥರ ಇದ್ದಾರೆ ಅಂದರೆ ನಾಟ್ ಓನ್ಲಿ ಕರ್ನಾಟಕ ಸ್ಟೂಡೆಂಟ್ಸು, ಬೇರೆ ರಾಜ್ಯದಿಂದ ಬಂದಿರೋ ಸ್ಟೂಡೆಂಟ್ಸು ತುಂಬ ಜನ ಈ ಕಾಲೇಜಲ್ಲಿದ್ದಾರೆ. ಯಾಕಂದರೆ ಇದು IT ಹಬ್ಬಲ್ಲಿ ಇರೋದ್ರಿಂದ ಡಿಮ್ಯಾಂಡೆಡ್ ಇದೆ. ಸೊ ನೀವು ಮ್ಯಾನೇಜ್ಮೆಂಟಲ್ಲಿ ಹೋಗ್ತೀವಿ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಒಂದು 4-5 ಲಕ್ಷ ಅಂತೂ ಮಿನಿಮಮ್ ನೀವು ಪೇ ಮಾಡಬೇಕಾಗುತ್ತೆ ಆ್ಯನ್ಯುವಲಿ. ಸೊ ಬೇರೆ ಬ್ರಾಂಚಸ್ ಆದರೆ ಈಗ ಮೆಕ್ಯಾನಿಕಲ್ ಆದರೆ ಸ್ವಲ್ಪ ರೀಸನಬಲಿ ಕಂಪ್ಯಾರಿಟಿವ್ಲಿ 2 lakhs 2.5 lakhs ರೇಂಜಲ್ಲಿ ಸೀಟ್ ಕೊಡೋ ಚಾನ್ಸಸ್ಸು ಇರುತ್ತೆ. ಎಕ್ಸಾಕ್ಟ್ ನಿಮ್ಗೆ ಏನಾದರೂ ಫೀಸ್ ಮಾಹಿತಿ ಬೇಕಂದ್ರೂ ನೀವು ನೀಟಾಗಿ ಕಾಲೇಜ್ ಹತ್ರ ವಿಸಿಟ್ ಮಾಡಿದ್ರೆ ಕಾಲೇಜಲ್ಲಿ ಮಾಹಿತಿ ಕೊಡ್ತಾರೆ. ಸೊ ಜೊತೆಗೆ ಇನ್ನೇನಪ್ಪ ಈ ಕಾಲೇಜ್ ಫೈನಲ್ ಆಗಿ ಏನು ಕನ್ಕ್ಲೂಡ್ ಮಾಡ್ಬೋದು ಇಲ್ಲ ಏನಕ್ಕೆ ಸೇರ್ಬೋದು ಅಂದರೆ IT ಹಬ್ಬಲ್ಲಿ ಲೊಕೇಟ್ ಆಗಿರೋ ಕಾಲೇಜು. ಸೊ KCETಯಲ್ಲಿ ಒಳ್ಳೆ ರ್ಯಾಂಕಿಂಗ್ ಇದ್ದರೆ ನಿಮಗೆ ಈ ಕಾಲೇಜಲ್ಲಿ ಖಂಡಿತ ಸೀಟ್ ಸಿಗೋ ಚಾನ್ಸಸ್ ಇದೆ. ಮೋಸ್ಟ್ ಕಾಂಪಿಟೇಟಿವ್, ಈಗೆಲ್ಲ IT ಬ್ರಾಂಚಸ್ಗೆ ಜಾಬ್ಸ್ ಕೊರತೆ ಆಗ್ತಾ ಇದೆ. ಸೊ ಇದು IT ಹಬ್ಬಲ್ಲೇ ಲೊಕೇಟ್ ಆಗಿರೋದ್ರಿಂದ ಈ ಕಾಲೇಜಲ್ಲಿ ಸ್ವಲ್ಪ ಆಪ್ಷನ್ಸು ಜಾಸ್ತಿ, ನಿಮಗೆ ಜಾಬ್ ಆಪರ್ಚುನಿಟೀಸು ಇಲ್ಲ ಇಂಟರ್ನ್ಶಿಪ್ ಮಾಡೋದಕ್ಕೆ ಈಸಿಯಾಗಿ ಆಕ್ಸೆಸ್ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಈ ಎಲ್ಲ ಪಾಯಿಂಟ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಈ ಕಾಲೇಜ್ನ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಏನಪ್ಪ ರೀಸನ್ನು ಈ ಕಾಲೇಜನ್ನ ಆಪ್ಷನ್ ಆಗಿ ಇಟ್ಕೊಬಾರ್ದು ಅಂದರೆ ಸೊ ಕಾಸ್ಟ್ ಆಫ್ ಲಿವಿಂಗು, ಏರಿಯಾ ತುಂಬ ಕಾಸ್ಟ್ಲಿ ಏರಿಯಾದಲ್ಲಿ ಲೊಕೇಟ್ ಆಗಿದೆ. ಹಾಸ್ಟ್ಲು ಅಥವಾ ಇಲ್ಲೇನಾದರೂ ಉಳ್ಕೊತೀವಿ, ನಿಮ್ಗೆ ಇನ್ ಕೇಸ್ ಏನಾದರೂ ಗೌರ್ಮೆಂಟ್ ಹಾಸ್ಟೆಲ್ ಸಿಗಲಿಲ್ಲ ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಕಾಸ್ಟ್ಲಿ ಆಗುತ್ತೆ. ಅದನ್ನು ನೀವು ಯೋಚನೆ ಮಾಡಿ ಜಾಯ್ನ್ ಆಗಬೇಕು. ಸೊ ಮೆಟ್ರೋ ಬೇಡ, ನಾನು BMTCಲಿ ಓಡಾಡ್ತೀನಿ ಅಂದರೆ ಏರಿಯಾದಲ್ಲಿ ಟ್ರಾಫಿಕ್ಕು, ನನಗೆ 100 ಎಕರೆ ಇರೋಂಥ ಕಾಲೇಜ್ ಕ್ಯಾಂಪಸ್ ಬೇಕು ಅಂದರೆ ಈ ಕಾಲೇಜಲ್ಲಿ ಆ ಥರ ಇಲ್ಲ. ಇದಿರೋದು 6 to 10 ಎಕರೆ ಕ್ಯಾಂಪಸ್ಸು. ಸೊ ಆ ಕ್ಯಾಂಪಸ್ಸಲ್ಲಿ ನಿಮಗೆ ಕಂಫರ್ಟಬಲಾಗಿ ಅಡ್ಜಸ್ಟ್ ಆಗ್ತೀನಿ ಅಂದರೆ ಸೇರಬೇಕು, ಇಲ್ಲ ಅಂದರೆ ಇದೊಂದು ಡಿಸಡ್ವಾಂಟೇಜ್ ಅಂತಲೇ ಕನ್ಸಿಡರ್ ಮಾಡ್ಕೊಬೋದು. ಇದು ಮೇಜರ್ ಡಿಸಡ್ವಾಂಟೇಜ್, ಏನಕ್ಕೆ ಜಾಯ್ನ್ ಆಗಬಾರ್ದು CMR ITಗೆ ಅಂದರೆ. ಫೈನಲ್ ಆಗಿ ನಿಮಗೆ ಒಂದು ಬೆಂಗಳೂರಲ್ಲಿ ಒಂದು IT ಹಬ್ಬಲ್ಲಿ ಒಂದು ಒಳ್ಳೆಯ ರೆಪ್ಯುಟೇಷನ್ ಕಾಲೇಜಲ್ಲಿ ಸೇರಬೇಕು. ಜೊತೆಗೆ ಮೇಜರ್ ಇನ್ನೊಂದು ಮರ್ತೋದೆ ಪಾಯಿಂಟು ಹೇಳೋದು, ಇದು VTU ಕಾಲೇಜು ಅಟಾನಮಸ್ ಅಲ್ಲ. ಸೊ ನೀವು ಅದನ್ನು ಯೋಚನೆ ಮಾಡ್ಕೊಂಡು ಸೇರಿಕೊಡಿ. ಅಟಾನಮಸ್ ಆಗಿ ಏನು ರೀಸನ್ಗೆ ಅವರು ಇನ್ನೂ ಅಟಾನಮಸ್ಗೆ ಶಿಫ್ಟ್ ಆಗಿಲ್ಲ ಗೊತ್ತಿಲ್ಲ. ಸೊ VTU ಕಾಲೇಜು ಯಾಕಂದರೆ 25 ವರ್ಷ ಆಗಿದ್ರು ಅವರು ಒಳ್ಳೆ NAC A++ ಗ್ರೇಡ್ ಇದ್ರೂ ಅವರು ಇನ್ನೂ ಅಟಾನಮಸ್ ಸ್ಟೇಟಸ್ಗೆ ಹೋಗಿಲ್ಲ. ಮೇ ಬಿ VTU ಅಂಡರಲ್ಲೇ ವರ್ಕ್ ಮಾಡ್ತಿದ್ದಾರೆ. ಸೊ ನಿಮಗೆ VTU ಸಿಲೆಬಸ್ ಇರುತ್ತೆ, VTU ಕರಿಕ್ಯುಲಮ್ ಎಲ್ಲ VTU ಅಂಡರಲ್ಲೇ ಬರುತ್ತೆ. ಎಕ್ಸಾಮಿನೇಷನ್ ರಿಸಲ್ಟ್ ಎಲ್ಲ VTUನೇ ಕೊಡುತ್ತೆ. ಸೊ ಅದೊಂದು ಮೇ ಬಿ ಡಿಸಡ್ವಾಂಟೇಜ್. ಇಷ್ಟು ವರ್ಷ ಆದಮೇಲೆ ಇವರು ಇನ್ನೂ ಅಟಾನಮಸ್ಗೆ ಹೋಗದೆ ಇರೋದು
ಮೇ ಬಿ ಸೋ ಮೆನಿ ರೀಸನ್ಸ್ ಇರ್ಬೋದು. ಮೇ ಬಿ ಅವ್ರದ್ದು ಯೂನಿವರ್ಸಿಟಿ ಇರೋದ್ರೆ ಆ ಕಡೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಸೊ ಈ ಕಾಲೇಜ್ನ ವಿ ಟಿ ಒಂಡರಲ್ಲೇ ರನ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಅದೊಂದು ಮೇಜರ್ ಡಿಸಡ್ವಾಂಟೇಜ್ ಅಂತ ಕನ್ಸಿಡರ್ ಮಾಡ್ಕೊಬೋದು. ಅಟಾನಮಸ್ ಆಗಿದ್ರೆ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇತ್ತು ಕಾಲೇಜ್ಗೆ. ಸೊ ಇದು ಮೇಜರ್ ಮಾಹಿತಿ CMRIT ಬಗ್ಗೆ. ಸೊ ನಿಮಗೂ ಏನಾದರೂ ಡೌಟ್ ಇದ್ದರೆ, ಇಲ್ಲ ನಿಮ್ಗೆ ಏನಾದರೂ KCET ಸೀಟ್ ಸಿಕ್ಕಿದ್ರೆ ಖಂಡಿತ ಮೆನ್ಷನ್ ಮಾಡಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ, ಇನ್ನೇನಾದರೂ ಮಾಹಿತಿ ಮಿಸ್ ಮಾಡಿದ್ರೆ ಖಂಡಿತ ನೀವು ತಿಳಿಸಿ, ಇಲ್ಲ ನನಗೆ ಕೇಳಿ ಕ್ವಶನ್ನು, ನಾನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಮಾಹಿತಿ ಕೊಡ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.